ಫಸ್ಟ್ ಆಗಿ ಬಂದಿರೋದು. ಬನ್ನಿ ಗೆಳೆಯರೇ ಬನ್ನಿ ನುವರೇಲಿಯಾ. ಓ ವೆರಿ ನೈಸ್. ಇದು ರಸ್ತೆ. ಏನ್ ಅದ್ಭುತ ಅದ್ಭುತ ಅದ್ಭುತ. ಹಾಯ್. ಸಖತ್ ಕಾಡಿನೊಳಗೆ ಬಂದಿದ್ದೇವೆ. ಅಲ್ಲಿದೆ ವಾಟರ್ ಫಾಲ್ಸ್. ಹಲೋ ಎಲ್ಲಿ? ನೆಕ್ಸ್ಟ್ ಲೆವೆಲ್. ಥ್ಯಾಂಕ್ ಯು ಸೋ ಮಚ್. ಜಾಗ ಬಿಟ್ಟು ಹೋಗಕ್ಕೆ ಮನಸ್ಸಾಗ್ತಾ ಇಲ್ಲ. ಬಾಯ್. ಇವತ್ತು ನಾವು ನಿಮಗೆ ಅಗಾರೋ ಅವರ ಇನ್ನೊಂದು ಪ್ರಾಡಕ್ಟ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅದೇ ಅಗಾರೋ ಅವರ ಕಂಪ್ರೆಸ್ ಏರ್ ಡಸ್ಟರ್. ಇದನ್ನ ನಾವು ಆಫೀಸ್ ಕ್ಲೀನ್ ಮಾಡೋದಕ್ಕೆ, ಅಂದ್ರೆ ಕಂಪ್ಯೂಟರ್ ಅಲ್ಲಿ ಡಸ್ಟ್ ಇರೋದನ್ನ ಕ್ಲೀನ್ ಮಾಡೋದಕ್ಕೆ, ಕೀಬೋರ್ಡ್ಸ್ ಕ್ಲೀನ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತಾ ಇದ್ದೀವಿ. ಅದು ಈ ಅಗಾರೋ ಅವರ ಕಂಪ್ರೆಸ್ ಏರ್ ಡಸ್ಟರ್ ರೀಚ್ ಮಾಡಿ ಅಲ್ಲಿರೋ ಧೂಳನ್ನೆಲ್ಲ ಕಂಪ್ಲೀಟ್ ಆಗಿ ನಾಶ ಮಾಡುತ್ತೆ. ಇದರಲ್ಲಿರೋ ರೌಂಡ್ ನಾಸಲ್ಸ್ ನ ಯೂಸ್ ಮಾಡಿಕೊಂಡು ಲ್ಯಾಪ್ಟಾಪ್ಸ್, ಕ್ಯಾಮ್ರಾಸ್, ಕೀಬೋರ್ಡ್ ನಲ್ಲಿರುವಂತ ಡಸ್ಟ್ ಗಳನ್ನೆಲ್ಲ ಕ್ಲೀನ್ ಮಾಡ್ಕೊಬಹುದು. ಫ್ಲಾಟ್ ನಾಸಲ್ ನ ಯೂಸ್ ಮಾಡ್ಕೊಂಡು ನೀವು ವಿಂಡೋ ಪ್ಯಾನೆಲ್ಸ್, ಫ್ಯಾನ್ಸ್ ಇಂಥ ಜಾಗಗಳನ್ನ ಕ್ಲೀನ್ ಮಾಡಬಹುದು. ಅಷ್ಟೇ ಅಲ್ಲ, ಟ್ರಿಕ್ಕಿ ಸ್ಪಾಟ್ಸ್ ಏನಾದ್ರೂ ಇದ್ರೂ ಆರಾಮಾಗಿ ಕ್ಲೀನ್ ಮಾಡಬಹುದು. ಇದನ್ನ ಯೂಸ್ ಮಾಡ್ಕೊಂಡು ನೀವು ಆರಾಮಾಗಿ ಮ್ಯಾಟ್ರೆಸ್ಗೆ ಗಾಳಿನ ತುಂಬಿಸಬಹುದು. ಈ 3 ತರದ ಇನ್ಫ್ಲಟೇಬಲ್ ನಾಸಲ್ಸ್ ಇಂದ ಸ್ವಿಮ್ಮಿಂಗ್ ರಿಂಗ್ಸ್ ಇಂದ ಹಿಡಿದು ಬಲೂನ್ ತನಕ ಎಲ್ಲದಕ್ಕೂ ಗಾಳಿ ತುಂಬಿಸಬಹುದು. ಇದರಲ್ಲಿ 2 ತರದ ಫಿಲ್ಟರ್ ಇರೋದ್ರಿಂದ ಕ್ಲೀನ್ ಏರ್ ಫ್ಲೋ ಆಗುತ್ತೆ, ಮೋಟರ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ, ಹಾಗೆ ತುಂಬಾ ವರ್ಷ ಬಾಳಿಕೆ ಕೂಡ ಬರುತ್ತೆ. ಸೊ ಇದರ ಮೋಟರ್ ರೇಟ್ ಎಷ್ಟಿದೆ ಅಂತ ಹೇಳಿದ್ರೆ ಹೈ ಸ್ಪೀಡ್ ಅಲ್ಲಿ 48,000 RPM ಇದೆ ಅಂಡ್ ಲೋ ಸ್ಪೀಡ್ ಅಲ್ಲಿ 30,000 RPM. ಇದರಲ್ಲಿ 2 ಸ್ಪೀಡ್ ಅಡ್ಜಸ್ಟೇಬಲ್ ಸೆಟ್ಟಿಂಗ್ ಕೂಡ ಇದೆ. ಪವರ್ಫುಲ್ 500 ವಾಟ್ ಕಾಪರ್ ಮೋಟರ್ ಇದ್ದು, ನೋಡಿದ್ರಲ್ಲ ಎಷ್ಟು ಚಂದ ಕ್ಲೀನ್ ಆಯ್ತು ಅಂತ. ಇದನ್ನ ಹೈ ಕ್ವಾಲಿಟಿ PP ಮತ್ತು PC ಮೆಟೀರಿಯಲ್ ಇಂದ ಮಾಡಿರ್ತಾರೆ. ಈ ಡಸ್ಟರ್ ಗೆ ನಿಮ್ಗೆ 1 ವರ್ಷದ ವಾರಂಟಿ ಕೂಡ ಕೊಡ್ತಾ ಇದ್ದಾರೆ. ನಿಮ್ಗೆ ಈ ಪ್ರಾಡಕ್ಟ್ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀವಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಪ್ರಾಡಕ್ಟ್ ನ ಬೈ ಮಾಡಿ ನೀವು ಅಗಾರೋ ಅವರ ಕಂಪ್ರೆಸ್ ಏರ್ ಡಸ್ಟರ್ ನ ನಿಮ್ಮ ಮನೆಗೆ ತಗೊಂಡ್ಬನ್ನಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಶ್ರೀಲಂಕಾದಲ್ಲಿ 2ನೇ ದಿನ. ಇವತ್ತು ನಾವು ಸುತ್ತಾಡಕ್ ಹೋಗ್ತಾ ಇದೀವಿ ನುವರೇಲಿಯಾ. ನಾವೀಗ ಊಟ ಮಾಡ್ಲಿಕ್ಕೆ ಬಂದಿದ್ದೇವೆ. ಒಳ್ಳೆ ವ್ಯೂ ಪಾಯಿಂಟ್ ಅನ್ನು ನೋಡಿಕೊಂಡು ಊಟ ಮಾಡುವ ಅಂತ. ಬನ್ನಿ ಗೆಳೆಯರೇ, ಬನ್ನಿ ಊಟ ಮಾಡುವ. ಓ, ಹೊಳೆಯಲ್ಲಿ ನೀರಿದೆ. ಓ, ವೆರಿ ನೈಸ್. ಈಗ ನಾವು ಯಾವ ವಾಟರ್ ಫಾಲ್ಸಿಗೆ ಹೋಗುತ್ಕೊಮ್ಮಿ? ಹೆಸರು ಗೊತ್ತಿಲ್ಲ. ಅಲ್ಲ, ಬಟ್ ಎಲ್ಲಿದೆ? ಅಲ್ಲಿದೆ, ಅಲ್ಲಿ ಚೂರು ಪೈಪಲ್ಲಿ ನೀರು ಬಿಟ್ಟಾಗೆ ಕಾಣ್ತುಂಟಲ್ಲ. ನನ್ನ ಪ್ರಕಾರ ಅಲ್ಲಿ ಹತ್ತಿರ ಸ್ವಲ್ಪ ನೀರು ಇರ್ಬೋದು. ಅಲ್ಲಿ ಹರಿತುಂಟು ನೋಡಿ. ಹೌದು. ಏನ್ ಅದ್ಭುತ ಅದ್ಭುತ ಅದ್ಭುತ. ಹಿಂದೆ ನೋಡಿ, ಸೂಪರ್ ಆದ ಒಂದು ವ್ಯೂ ಪಾಯಿಂಟ್ ಅಲ್ಲಿ ಊಟಕ್ಕೆ ನಿಲ್ಸಿದೀವಿ. ಇಲ್ಲಿ ಕೂತ್ಕೊಂಡು ನಾವು ಊಟ ಮಾಡ್ತೀವಿ. ಹಂಗೆ 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 ಈ ವ್ಯೂನ ನೋಡ್ಕೊಂಡು ನಾವು ಇಲ್ಲಿ ಕಾಣ್ತಾ ಉಂಟ, ಇಲ್ಲಿ ಕಾಣಲ್ಲ, ಅಲ್ಲಿಗೆ ನಾವು ಈಗ ವಾಟರ್ ಫಾಲಿಗೆ ಹೋಗುದು. ಹಾ, ಅಲ್ಲಿ ಈಜೊಡಿಲಿಕ್ಕುಂಟು. ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಸ್ವಿಮ್ಮಿಂಗ್. Okay, let's go. No, all drop is this one. Now this one goes.
ಯಾವಾಗ ಒಂದು ವಾಟರ್ ಫಾಲ್ಸ್ ನೋಡಿದ್ವಲ್ಲ ಅಲ್ಲಿಗೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಲೇಬೇಕು ಅಂತ ಹೇಳಿ ಇಲ್ಲಿದು ಲೋಕಲ್ಸ್ ಜನನ ಹಿಡಿದು ಇವಾಗ ಆ ಲೋಕಲ್ಸ್ ಅವ್ರ ಜೊತೆ ನಾವು ಈಗ ಹೋಗ್ತಾ ಇದೀವಿ. ಅವರೊಂದು ಕಾಲ್ನಡಿಗೆಯಲ್ಲಿ ಒಂದು ಅರ್ಧ ಗಂಟೆ ಹೋಗ್ಬೇಕಂತ ಹೇಳಿದ್ರು. ಆಯ್ತು ಬನ್ನಿ ಹೋಗೋಣ ಅಂತ ಹೇಳ್ಕೊಂಡು ನಮ್ಗೆ ಅದನ್ನ ನೋಡಿ ಭಾರಿ ಖುಷಿ ಆಗೋಯ್ತು. ಅದಕ್ಕೆ ನಾವು ಡ್ರೆಸ್ ಚೇಂಜ್ ಮಾಡಿ ಹೊರಟಿದೀವಿ. ಹಾಯ್, ಈ ಪುಟ್ಟಿ ಕರ್ಕೊಂಡು ಹೋಗ್ತಾ ಇರೋದು ನಮ್ಮನ್ನ. ಅಲ್ಲಿದೆ ವಾಟರ್ ಫಾಲ್ಸ್. ಈಗ ಆ ವಾಟರ್ ಫಾಲ್ಸ್ ಇವಾಗ ಹೋಗ್ತಾ ಇರೋದು. ಆಲ್ಮೋಸ್ಟ್ ಕಾಣಿಸ್ತಾ ಇದೆ ವಾಟರ್ ಫಾಲ್ಸು. ನಡ್ಕೊಂಡು ಹೋಗ್ತಾನೇ ಇದೀವಿ. ಆ ಪುಟ್ಟಿ ಕರ್ಕೊಂಡು ಹೋಗ್ತಾನೇ ಇದ್ದಾಳೆ. ದಾರಿನೇ ಇಲ್ಲ ಇದೆ ಆಕ್ಚುಲಿ. ಸಖತ್ ಕಾಡಿನೊಳಗೆ ಬಂದಿದ್ದೇವೆ. ಕಾಡಲ್ಲ ಎಂತ ಇದೆ, ಗುಡ್ಡೆ ಗುಡ್ಡೆ ಬಲ್ಲೆ, ರಸ್ತೆನೇ ಇಲ್ಲ. ಇದು ರಸ್ತೆ. ಕಾಡು ದಾಟಿ, ಮೇಡ್ ದಾಟಿ, ಮರಗಳನ್ನ ದಾಟಿ ನಾವು ಹೋಗೋಣ ವಾಟರ್ ಫಾಲ್ಸ್ಗೆ. ಊರ್ಲೆ ಇತ್ತು ಅಲ್ಲಿ ಏನ್ರಿ ಅಮಿತ್ ನಾಯಕ್, ಕುಂದಾಪುರದಲ್ಲಿ ಓಡಾಡ್ತಿದ್ದೀರಾ? ವಾಟರ್ ಫಾಲ್ ಅಲ್ಲಿದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಓಹೋ, ಹತ್ರ ಬರ್ತಾ ಇದೀವಿ. ಅಪ್ಪ ಹಾ, ಸೂಪರ್. ಎಂತ ಎಲ್ಲಿ? ಓ, ಫ್ರೆಶ್ ಕಳ್ಳು. ತಾಳೆ ಮರ, ತಾಳೆ ಮರ. ಓಕೆ, ನಮ್ಮ ಪುಟ್ಟಿ ಎಲ್ಲೆಲ್ಲ ಕರ್ಕೊಂಡು ಹೋಗ್ತೀಳೋ ಅಲ್ಲೆಲ್ಲ ಹೋಗ್ತಾ ಇದೀವಿ ನಾವೀಗ. ಒಬ್ಬ ಯಾಬೋಲೇ. ಹೆಂಗಿದೆ ಕುಮ್ಮಿ?
ಸಖತ್ ಕೋಲ್ಡ್ ಕೋಲ್ಡ್ ನೀರು. ಚಳಿ ಚಳಿ ಆಗ್ತಿದೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಚಳಿ. ಮೇಲ್ ನೋಡಿ ಏನ್ ಸಖತ್ತಾಗಿದೆ ಅಂದ್ರೆ. ಆಕ್ಚುಯಲ್ ಆಗಿ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಇಲ್ಲಿ ಯಾರು ಬಂದಿಲ್ಲ ಅಂತ ಇದುವರೆಗೆ, ಲೋಕಲ್ ಲೈಟ್ ಬಿಟ್ಟು ನಾವಿವತ್ತು ಈ ಜಾಗನ ಹೋಗ್ಲೇಬೇಕು ಅಂತ ಈ ಪುಟ್ಟಿ ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದ್ಲು. ಇದೊಂದು ಟೀ ಎಸ್ಟೇಟ್ ಮಧ್ಯದಲ್ಲಿರೋ ಫಾಲ್ಸ್ ಇದು. ಇಲ್ಲಿ ಲೋಕಲ್ ಲೈಟ್ ಬಿಟ್ಬಿಟ್ಟು ಯಾರೇ ಫಾರಿನರ್ಸ್ ಯಾರು ಇನ್ನು ಬಂದಿರ್ಲಿಲ್ಲ ಅಂತೆ, ನಾವೇ ಫಸ್ಟ್ ಆಗಿ ಬಂದಿರೋದು. ಸೂಪರ್ ಅಂದ್ರೆ ಸೂಪರ್. ಈ ಡ್ರೈವರ್ ಇದಾರಲ್ಲ, ಇವ್ರು ಹುಟ್ಟು ಬೆಳೆದಿದೆ ಈ ಊರಲ್ಲಿ ಈ ಫಾಲ್ಸ್ ಹತ್ರ ಹೋಗ್ಬೋದಂತಾನೆ ಅವ್ರಿಗೆ ಇವತ್ತು ಫಸ್ಟ್ ಗೊತ್ತಾಗಿದ್ದಂತೆ. ನಾವ್ ಇಲ್ವೇ ಇಲ್ಲ, ಆ ಫಾಲ್ಸ್ ಅಡಿಗೆ ಹೋಗ್ಲೇಬೇಕಂತ ಹೇಳಿ ಇಲ್ಲ ಲೋಕಲ್ ಲೈಟ್ ನ ಕಾಂಟ್ಯಾಕ್ಟ್ ಮಾಡಿ ಬಂದ್ಬಿಟ್ವಿ. ಬಂದಿದ್ದಕ್ಕೆ ವರ್ತ್. ಯಾ ಹೆಂಗಿದೆ ಕೊಮ್ಮೆ ಅಲ್ಲಿಂದ ಅಲ್ಲಿಗೆ ಹಾರ್ದಂಗಿಲ್ವಾ ಅದು ಅಲ್ಲ. ಅಮೇಜಿಂಗ್. ಹಾಯ್, ಇವಳಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಬಿಕಾಸ್ ಇವಳೇ ನಮ್ಗೆ ಈ ಜಾಗಕ್ಕೆ ಕರ್ಕೊಂಬಂದಿದ್ದು. ಏನು ಚೆನ್ನಾಗಿ ಜಾಗ ಕರ್ಕೊಂಬಂದ್ಲು ಅಂದರೆ ಸೂಪರ್. ಥ್ಯಾಂಕ್ ಯು ಸೋ ಮಚ್. ನೆಲುಮಿ. ಸೊ ನೆಲುಮಿ, ಥ್ಯಾಂಕ್ ಯು ಸೋ ಮಚ್ ಇಂಥ ಒಳ್ಳೆ ಜಾಗ ತೋರಿಸಿದಕ್ಕೆ. ಕಮ್ ಆನ್, ಲೆಟ್ಸ್ ಗೋ. ಇವಾಗ ಈ ಜಾಗ ಬಿಟ್ಟು ಹೋಗಕ್ಕೆ ಮನಸ್ಸಾಗ್ತಾ ಇಲ್ಲ, ಮಳೆ ಬರ್ತಾ ಇದೆ, ನೀರ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಇವಾಗ ಅವ್ರು ನಮ್ಗೆ ಇಲ್ಲಿ ಜಾಸ್ತಿ ಹೊತ್ತಿರೋದ್ ಬೇಡ, ಕರ್ಕೊಂಡು ಹೋಗ್ತಾ ಇದಾರೆ. ಅದ್ಭುತ ಅಂದ್ರೆ ಅದ್ಭುತವಾದ ಪೂನಾ ಫಾಲ್ಸ್ ಗೆ ಬಂದಿದೀವಿ. ಯಾರು ಇದುವರೆಗೆ ಇಲ್ಲಿ ಬಂದಿಲ್ಲ ಅಂತ ಲೋಕಲ್ ಲೈಟ್ಸ್ ಬಿಟ್ಟು ಇವಾಗ ನಾವು ಬಂದಿದೀವಿ. ಸಖತ್ ಖುಷಿ ಆಯ್ತು. ನಾವೀಗ ಬೇಗ ಹೋಗ್ತೇವೆ, ಇಲ್ಲಾಂದ್ರೆ ನಮ್ಗೆ ನೀರ್ ದಾಟಕ್ಕಾಗಲ್ಲ, ರಾತ್ರಿ ಎಲ್ಲ ಇಲ್ಲೇ ಕೂರ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಹೋಗ್ತೀವಿ. ಮಳೆ ಸ್ಟಾರ್ಟ್ ಆಗ್ತಾ ಇದೆ. ಲವ್ ಯು. ಬೈ ಬಾಯ್.